ಸಂಜುವರ್ಸ್ ಗೀತಾ 2 ಸಿನಿಮಾ ಪ್ರೇಕ್ಷಕರ ಮನಗೆದ್ದಿದೆ. ರಚಿತಾ ರಾಮ್ ಮತ್ತು ಶ್ರೀನಗರ ಕಿಟ್ಟಿ ಆಕ್ಟಿಂಗ್ಗೆ ಜನ ಫಿದಾ ಆಗಿದ್ದಾರೆ. ಈ ನಡುವೆ ಸಿನಿಮಾ ತಂಡ ರಚಿತಾ ರಾಮ್ ವಿರುದ್ಧ ಕೆಂಡ ಕಾರಿದ್ದಾರೆ. ಸಂಜುವರ್ಸ್ ಗೀತಾ 2 ಸಿನಿಮಾ ಪ್ರಚಾರಕ್ಕೆ ಬಾರದ ರಚಿತಾ ವಿರುದ್ಧ ಸಿನಿಮಾ ತಂಡ ಈಗ ತಿರುಗು ಬಿದ್ದಿದೆ. ನಟಿ ರಚಿತಾ ರಾಮ್ ವಿರುದ್ಧ ಸಿನಿಮಾದ ನಿರ್ದೇಶಕ ನಾಕ್ಷಿಕರ್ ಹಾಗೂ ನಿರ್ಮಾಪಕ ಚೆಲುವಾದಿ ಫಿಲ್ಮ್ ಚೇಂಬರ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ನಾವಿಂಥ ಕಲಾವಿದರಿಗೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ನಮ್ಮ ಸಿನಿಮಾ ಪ್ರಚಾರಕ್ಕೆ ಒಂಚೂರು ಸಪೋರ್ಟ್ ಕೊಟ್ಟಿಲ್ಲ. ರಾಕ್ಲೈನ್ ವೆಂಕಟೇಶ್ ಅವರು ಮನವೊಲಿಸಲು ಪ್ರಯತ್ನಿಸಿದ್ರು, ಆದರೆ ರಚಿತಾ ಅವರು ಒಪ್ಪಿಲ್ಲ. ರಮ್ಯಾ, ತಮನ್ನಾ ಎಲ್ಲರಿಗೂ ಕೂಡ ಸಿನಿಮಾ ಮಾಡಿದ್ದೀನಿ, ಆದರೆ ಇಂತಹ ಸಮಸ್ಯೆ ಯಾವ ನಟಿಯಿಂದಲೂ ಕೂಡ ಆಗಿರಲಿಲ್ಲ. ಸಿನಿಮಾ ಇಷ್ಟು ದಿನ ಪ್ರದರ್ಶನವನ್ನ ಕಂಡ್ರೂ ಕೂಡ ಒಂದೇ ಒಂದು ದಿನವೂ ಕೂಡ ಸಪೋರ್ಟ್ ಕೊಟ್ಟಿಲ್ಲ. ಶಿವಣ್ಣ, ಉಪೇಂದ್ರ ಅವರೆಲ್ಲ ಬಂದು ಸಿನಿಮಾಗೆ ಬೆಂಬಲ ಕೊಟ್ಟಿದ್ದಾರೆ ಅಂತ ಡಿಂಪಲ್ ಕ್ವೀನ್ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಈಗ ಚಿತ್ರತಂಡ. ನಮ್ಮ ಚಿತ್ರದ ನಾಯಕಿಯಾದ ರಚಿತಾ ರಾಮ್ ಅವರು ನಮ್ಮ ಪ್ರಮೋಷನ್ಗೆ ಬರ್ತಾ ಇಲ್ಲ. ಈಗ ಆಲ್ರೆಡಿ ಈ ಮುಂಚೆ ನಮ್ಮ ಪ್ರಮೋಷನ್ಗೆ ಬರಬೇಕು ಅಂದ್ಬಿಟ್ಟು ಮಾನ್ಯ ಅಧ್ಯಕ್ಷರಿಗೆ ಮನವಿ ಮಾಡಿದ್ವಿ. ಆ ಮನವಿ ಕೂಡ ಅವರು ಪುರಸ್ಕರಿಸಿಲ್ಲ. ಇದರ ಜೊತೆಗೆ ನಮ್ಮ ಕಲಾವಿದರ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ರಾಕ್ಲೈನ್ ವೆಂಕಟೇಶ್ ಅವ್ರನ್ನ ಕೂಡ ಕೇಳಿದ್ವಿ. ಅವರು ಕೂಡ ಮಾತಾಡಿ ವಿಫಲರಾಗಿದ್ದಾರೆ. ಸೊ ಹಾಗಾಗಿ ಈ ಒಂದು ಸಿನಿಮಾ ಅನ್ನೋದೇನಿದೆ, ನಾವು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಕಲಾವಿದರಿಗೆ ಊಟ ಬಟ್ಟೆ ಕೊಡೋದ್ರಿಂದ ಹಿಡಿದು ಅವರಿಗೆ ಸಂಭಾವನೆ ಕೊಡೋದ್ರಿಂದ ಹಿಡಿದು ಗೌರವ ಕೊಡೋದ್ರಿಂದ ಹಿಡಿದು ಎಲ್ಲವನ್ನೂ ಮಾಡಾದ ಮೇಲೆ ನಮ್ಮ ಕೈ ಹಿಡಿಯೋದು ಪ್ರಮೋಷನ್ಸ್ ಟೈಮಲ್ಲಿ ಬರೀ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಷ್ಟೇ ಅಲ್ಲ, ಪ್ರಮೋಷನ್ಸ್ ಟೈಮಲ್ಲಿ ಕೂಡ ಇದು ನನ್ನ ಸಿನಿಮಾ ಗೆಲ್ಲಬೇಕು ಅಂತ ನಮ್ಮ ಜೊತೆಗಿರೋದು ಅವ್ರ ಧರ್ಮವಾಗಿತ್ತು. ಅವರು ಈವರೆಗೂ ಯಾವ ಮನವಿಗಾಗಲಿ ನಮಗೆ ಅವರು ರೆಸ್ಪಾಂಡ್ ಮಾಡಿಲ್ಲ. ಅವ್ರ ಕಡೆಯಿಂದ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿಲ್ಲ, ಯಾವ ಪ್ರಮೋಷನ್ಗೂ ಬಂದಿಲ್ಲ. ಸೊ ಹಾಗಾಗಿ ವಾಣಿಜ್ಯ ಮಂಡಳಿ ಇಂತಹ ಕಲಾವಿದರ ಮೇಲೆ ಕಠಿಣ ಕ್ರಮ ತಗೋಬೇಕು. ಯಾಕೆಂತಂದರೆ ಕಲಾವಿದರ ಸಂಘದ ಕಾರ್ಯದರ್ಶಿಗಳಾದ ರಾಕ್ಲೈನ್ ವೆಂಕಟೇಶ್ ಅವರು ಮಾತಾಡಿದ್ದಾರೆ. ಮಾತಾಡಿ ಮನವೊಲಿಸುವಂಥ ಪ್ರಮೇಯವೇ ಇಲ್ಲ. ಇಲ್ಲಿ ಏನೋ ಗಲಾಟೆ ಆಗಿದೆ, ಇನ್ನೊಂದಾಗಿದೆ, ಮತ್ತೊಂದಾಗಿದೆ, ಬರಲಿ ಡಿಬೇಟ್ ಮಾಡೋಕ್ಕೆ ಹೇಳಿ. ಕರೆಸಿ ಚಾನಲ್ಗಳ, ಕರೆಸಿ ಚೇಂಬರ್ಗೆ ನಮ್ಮಿಂದ ಏನು ತೊಂದರೆ ಆಗಿದೆ, ಏನು ಅನ್ಯಾಯ ತಾವು ಕೇಳಿ. ನಿಜವಾಗ್ಲೂ ತಪ್ಪು ನಮ್ಮ ಕಡೆ ಎಂದಿದ್ರೆ ನೀವೇನು ಹೇಳ್ತೀರೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಇಲ್ಲ ಅಂತಂದರೆ ಇಂತಹ ಕಲಾವಿದರಿಗೆ ನೀವು ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು, ಅಂಥವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅಂತ ಅದೊಂದು ದೂರನ್ನು ಕೊಡ್ತಾರೆ. ಅಲ್ಲಿ ನಮಗೇನಾಗಿದೆ ನೋಡಿ, ಎಲ್ಲ ಕೇಳ್ತಾ ಇದ್ದು ಹೀರೋಯಿನ್, ನಮಗೆ ಎಲ್ಲರೂ ಕೇಳ್ತಾ ಇರೋದು ಹೀರೋಯಿನ್ ಯಾಕೆ ಬರ್ತಾ ಇಲ್ಲ ಅಂತ. ಸಿನಿಮಾ ಗೆದ್ದಿದೆ. ಮುಂಚೆ ಈಗ ರಾಕ್ಲೈನ್ ವೆಂಕಟೇಶ್ ಅವರು ಬಿಟ್ಟು ಮಾತಾಡಿಸ್ದು, ಚೇಂಬರಿಂದನೂ ಮಾತಾಡಿದ್ದಾರೆ. ಯಾರಿಗೂ ಬೆಲೆ ಇಲ್ಲ ಅಂತಾರೆ. ಅಷ್ಟು ದೊಡ್ಡ ಇದನ್ನ ಹಂಗಿದ್ರೆ ಹಿಂಗೆ ಗೆದ್ದಿರೋದನ್ನೇ ನೀವು ಪ್ರೇಕ್ಷಕರಿಂದ ಅಮ್ಮ ಬಂದ್ಬಿಟ್ಟು ಅಟ್ಲೀಸ್ಟ್ ಬಂಡವಾಳ ಹಾಕಿದ್ವಿ. ನೀನು ಬೇರೆ ಆಯಿತು ರಿಲೀಸ್ ಅಂತ ಡೌಟ್ ಇತ್ತಲ್ವ, ಸಿನಿಮಾ ಗೆದ್ದಿರ್ತಾನೆ, ಈಗಲೂ ಬರ್ಬೇಕು ತಾನೆ. ಬರ್ದಲ್ಲಿ ಯಾರೂ ಕೇರ್ ಮಾಡೋಲ್ಲ ಅಂತ ನೀವು ಬೆಲೆ ಕೊಡ್ತಾ ಯಾರಿಗಂದ್ರೆ. ಅದಕ್ಕೆ ನಾವು ಅಧ್ಯಕ್ಷರಿಗೂ ಮನವಿ ಕೊಟ್ಟಿದ್ದೀವಿ. ಇವತ್ತು ಕಂಪ್ಲೇಂಟೇ ಕೊಡ್ತಾ ಇದ್ದೀವಿ. ಇವತ್ತು ದಯವಿಟ್ಟು ಆಕ್ಷನ್ ತೊಗೊಳ್ಳಿ ಅಂತಲೇ ಹೇಳ್ತಾ ಇದ್ದೀವಿ. ಈ ರೀತಿ ಮಾಡ್ತು ಅಂತ ಅಂದರೆ ನಾನೊಬ್ಬ ಅಲ್ಲ, ನಾಳೆ ಎಲ್ಲರೂ ಇದೇ ಥರ ಮಾಡಿದ್ರೆ ಪ್ರೊಡ್ಯೂಸರ್ಗಳು ಬಂಡವಾಳ ಹಾಕೊಂಡು ಏನಂತ ಅನ್ಸಲ್ಲ ಹೇಳ್ತಾರೆ. ಅಟ್ಲೀಸ್ಟ್ ಪಬ್ಲಿಸಿಟಿ ಬರ್ಬೇಕು ತಾನೆ ಜನ. ಅಟ್ಲೀಸ್ಟ್ ಗೆದ್ದಿದೆ, ಈಗಲಾರಪ್ಪ ಬಂದ್ಬಿಟ್ಟು ಅಟ್ಲೀಸ್ಟ್ ಒಂದು ಪಬ್ಲಿಸಿಟಿ ಮಾಡು. ಎಲ್ಲೋ ಒಂದು ಕಡೆ ನಿಮ್ಗೆ ಪೋಸ್ಟ್ ಹಾಕ್ಬಿಟ್ಟು ದಿನ ಕಥೆಗಳು ಹೇಳ್ಕೊಂಡು ಹುಬ್ಳಿಯಿಂದ ಬರ್ತಾಯಿದ್ದೀನಿ, ಬೆಳಗಾವಿಯಿಂದ ಬರ್ತಾಯಿದ್ದೀನಿ ಅಂತ ಹೇಳಕ್ಕೆ ಬಂದರೆ ನಾವು ಮುಂಚೆನೇ ಹೇಳಿರಲ್ವ. ಶಿವಣ್ಣ ಅವ್ರಿಗೆ ಏನು ಸಂಬಂಧ, ಉಪೇಂದ್ರಗೆ ಏನು ಸಂಬಂಧ, ಸುದೀಪ್ ಅವ್ರಿಗೆ ಏನು ಸಂಬಂಧ, ಅವರೆಲ್ಲ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಶ್ವಿನಿ ಅವ್ರಿಗೆ ಏನು ಸಂಬಂಧ, ಏನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಕನ್ನಡ ಸಿನಿಮಾ ಗೆಲ್ಲಿ ಉಳಿದಿ ಅಂತ ತಾನೆ. ಇವ್ರುಗಳು ಸ್ವಂತ ಕನ್ನಡದಲ್ಲಿರೋರನ್ನೇ ಇವ್ರುಗಳು ಬಂದ್ಬಿಟ್ಟು ಕನ್ನಡ ಸಿನಿಮಾಕ್ಕೆ ಅವ್ರದ್ದು ಏನು ಬೇಕು ಎಲ್ಲ ತಗೊಂಡ್ಬಿಟ್ಟು ₹1 ಕಡಿಮೆ ಆದ್ರೂ ಇವರು ಒಂದು ಡೇಟಿಗೆ ಬರೋಲ್ಲ, ಒಂದು ಡಬ್ಬಿಂಗ್ ಬರೋಲ್ಲ. ಏನು ಕೇಳಿ, ಓಪನಾಗಿ ಬರಲಿ, ಡಿಬೇಟಿಗೆ ಕೂತ್ಕೊಳ್ಳಿ. ನಮ್ಮಿಂದ ಸೆಟ್ಟಲ್ಲಾಗಲಿ ಅಥವಾ ಪೇಮೆಂಟಲ್ಲಾಗಲಿ ಏನೋ ಸಮಸ್ಯೆ ಇದೆ ಅಂದರೆ ಬಂದು ಓಪನಾಗಿ ಹೇಳಿ, ನಮ್ಮೇಲೆ ಕಂಪ್ಲೇಂಟ್ ಮಾಡಲಿ. ನಾವು ಓಪನಾಗಿ ಹೇಳ್ತಾ ಇದ್ದೀವಲ್ಲ. ಅದು ಬಿಟ್ಬಿಟ್ಟು ನೀವು ಎಲ್ಲಾಗಿದ್ದು ದೊಡ್ಡ ಮನುಷ್ಯ ನಮ್ಮನೆ ನಂಗಿದೆ. ಒಂದು ನಿನ್ನ ಗೆಲ್ಸಿದ್ದು ಪ್ರೇಕ್ಷಕರು, ಅವ್ರಿಗೊಂದು ಬೆಲೆ ಇಲ್ವ. ಎಲ್ಲರೂ ಪ್ರೇಕ್ಷಕರು ಕೇಳ್ತಾರೆ, ರಾಗಿನವ್ರನ್ನ ಕೇಳ್ತಾರೆ, ಸಾಧುಕೋಗಿನ ಯಾರನ್ನು ಕೇಳ್ತಾ ಇಲ್ಲ. ಹೀರೋಯಿನಾಗಿ ಬರ್ತಾ ಇಲ್ಲ, ಹೀರೋಯಿನಲ್ಲಿ ಹೀರೋಯಿನ್ ಅಂತ ಕೇಳಿದಾಗ ನಾವೇನು ಆನ್ಸರ್ ಕೊಡೋಣ. ನಾವು ತಡ್ಕೊಂಡು ಹೋಗಲಿ. ಫಸ್ಟ್ ಇದಕ್ಕೆ ಬಂದಿದ್ದೀನಿ ಅಂತ ಹೇಳ್ತೀವಿ. ಫಸ್ಟ್ ರಿಲೀಸ್ ಮಾಡಿದಾಗ ಬರೀ 2 ಸಲ ಬಂದಿದೆ ಅಷ್ಟೇ. ಸೆಕೆಂಡ್ ಇದರಲ್ಲಿ ಅಟ್ಲೀಸ್ಟ್ ಒಂದೇ ಒಂದು ಪೋಸ್ಟ್ ಹಾಕೋಬಿಟ್ಟು ನಾವು ಎಲ್ಲರೂ ಕತೆ ಹೋಗಿ ಬಂದರೆ ಬತ್ತಾಯಿದ್ದೀನಿ ಅಂತಂದ್ರೆ ಈ ಅಮ್ಮಂಗಾರೆ ಎಲ್ಲಂಗದ ದೊಡ್ಡ ಮನುಷ್ಯನಂಗಾರೆ ಎಲ್ಲರೂ ಮೀರಿಸಿ ಬೆಳೆದಿದೆ ಅಮ್ಮ. ಅಥವಾ ಎಮ್ಮನೇ ಸ್ವಂತ ಬೆಳೆದಿರೋದು. ಪ್ರೇಕ್ಷಕರು, ಚೇಂಬರು, ಕಲಾವಿದ ಸಂಘ ಯಾರಿಗೂ ಬೆಲೆ ಇಲ್ವ ಹಂಗಿದ್ರೆ ಭಾಳ ತಪ್ಪು. ಅಧ್ಯಕ್ಷ, ನಾನು ಮನವಿ ಮಾಡ್ಕೊತಾ ಇಲ್ಲ, ನಾನು ಇದು ರಿಕ್ವೆಸ್ಟ್. ನಾನು ದಯವಿಟ್ಟು ನಾವು ಕಂಪ್ಲೇಂಟ್ ಕೊಡ್ತೀವಿ, ಎಮ್ಮನ ಮೇಲೆ ಆಕ್ಷನ್ ತೊಗೊಳ್ಳೇಬೇಕು. ಬೇಡ ನಮ್ಗಿನ್ನು ಬರ್ದೇನೆ ಏನೋ ಎಮ್ಮನ ನಂಬ್ಕೊಂಡಾಗ ನಾವು ಇದು ಮಾಡಿಲ್ಲ. ಇನ್ನು ನಮಗೆ ಗೊತ್ತಿದೆ ಸಿನಿಮಾ ಹೆಂಗಿರು ಪ್ರೇಕ್ಷಕರು ಗೆಲ್ಸವ್ರೆ. ಬೇರೆ ನಮ್ಮ ದೊಡ್ಡ ಕಲಾವಿದರುಗಳು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಿನಿಮಾ ನಾವು ನಡ್ಕೊಂಡು ಹೋಗ್ತಾ ಇದೆ. ಇನ್ನು ನಾವು ಕರೆಯೋದಿಲ್ಲ ಎಮ್ಮನ್ನು. ಇಷ್ಟೊಂದು ಏನು ಹೋಗೋದು ಕರೆ ಅಂತ ಹಣೆ ಬರ ನಮಗೂ ಇಲ್ಲ. ದಯವಿಟ್ಟು ನೀವು ಮಾಧ್ಯಮದವರು ಅಷ್ಟೇ ಪಬ್ಲಿಸಿಟಿ ಮಾಡಿ
ದಯವಿಟ್ಟು ಆ ಎಮ್ಮನ ಮನೆ ಹತ್ರ ಹೋಗ್ಬಿಟ್ಟು ಯಾಕಮ್ಮ ಬರ್ತಾ ಇಲ್ಲ, ಏನು ಸಮಸ್ಯೆ ಇದೆ, ಪ್ರೊಡ್ಯೂಸರ್ ಕಡೆಯಿಂದ ಸಮಸ್ಯೆ ಇದೆಯಾ, ಡೈರೆಕ್ಟರ್ ಕಡೆಯಿಂದ ಸಮಸ್ಯೆ ಇದೆಯಾ, ಹೀರೋ ಕಡೆಯಿಂದ ಸಮಸ್ಯೆ ಇದೆಯಾ, ಯಾರ ಕಡೆಯಿಂದ ಸಮಸ್ಯೆ ಆಗಿದೆ, ಓಪನ್ಗೆ ಹೇಳಿ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಂದು ಚೇಂಬರಿಗೆ ಕಂಪ್ಲೇಂಟ್ ಮಾಡ್ತೀಯ ಮಾಡು, ಬೇರೆ ಎಲ್ಲದೂ ಇದೆಯಾ ಕಂಪ್ಲೇಂಟ್ ಮಾಡ್ಬೋದಲ್ಲ. ಈಗ ಮುಖ್ಯವಾಗಿರೋ ವಿಷಯ ಏನಂದರೆ ಶುಕ್ರವಾರ ಮತ್ತೆ 3 ಸಿನಿಮಾಗಳು ಬಿಡುಗಡೆ ಆಗ್ತದೆ. ನಮಗೆ ಸ್ಕ್ರೀನ್ಗಳನ್ನ ಕರೆಕ್ಟಾಗಿ ಮಾಡಿಕೊಡ್ಬೇಕು, ಅದೇ ಇಂಪಾರ್ಟೆಂಟು. ಆ ಹುಡುಗಿ ಬಂದಿದ್ದೋ ಬರ್ದಿರೋದೋ ತುಂಬ ಮುಖ್ಯ ನನಗಂತೂ ಅನಿಸ್ತಾ ಇಲ್ಲ. ಅವ್ರು ಮಾತಾಡ್ತಾರೆ, ಅವ್ರ ನೋವುಗಳು ಬೇರೆ, ನನಗಿರೋ ನೋವು ಒಂದೇ. ನನಗೆ ನನ್ನ ಸಿನಿಮಾ ಶೋಗಳು ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿಂಗಲ್ ಸ್ಕ್ರೀನಲ್ಲಿ ಉಳ್ಕೋಬೇಕು. ಸಿನಿಮಾ ನೀವು ನೋಡಿದ್ದೀರಾ, ಪ್ರವೀಣ್ ನೋಡಿದ್ದಾರೆ, ಶಿಲ್ಪ ಸರ್ ನೋಡಿದ್ದಾರೆ, ಅಣ್ಣನೂ ನೋಡೋರೆ. ನಿಮ್ಮೆಲ್ಲರ ಅಭಿಪ್ರಾಯ ಏನು ಸಿನಿಮಾ ಬಗ್ಗೆ ಏನಿತ್ತು ಅಂತ ಅವತ್ತು ತುಂಬ ಮುಕ್ತವಾಗಿ ಹೇಳಿದ್ದೀರಾ. ಅಂಥ ಸಿನಿಮಾನ ಉಳಿಸ್ಕೋಬೇಕಾ ಬೇಡವಾ ನೀವು ನಿರ್ಧಾರ ತಗೊಳ್ಳಿ. ನೀವು ಉಳಿಸ್ದೇ ಇದ್ರೆ ನಾವು ಮತ್ತೆ ಸಿನಿಮಾ ಮಾಡೋಕ್ಕೆ ದೇವರೇ ಬರಲ್ಲ. ನಮ್ಮನೆಲ್ಲ ನನ್ನ ತಾಯಿ ನನ್ನ ಭಾಷೆ ನಿಮಗೆ ಪ್ರೀತಿ ಇಲ್ದಿದ್ಮೇಲೆ ನನಗೆ ಈ ಸಿನಿಮಾ ಬಗ್ಗೆ ಪ್ರೀತಿನೂ ಹೊಟ್ಟೋಗುತ್ತೆ. ಎಲ್ಲ ನೀವು ಅವತ್ತೆಲ್ಲ ಬಂದು ನೋಡಿದ್ದೀರಾ. ರಕ್ಷಣಾ ವೇದಿಕೆಯವರು ನೀವು ಕೂತಿದ್ರಿ, ಶಿವರಾಮೇಗೌಡರು ಇದ್ದರು, ನಮ್ಮ ಜಗದೀಶ್ ಮಾತಾಡಿದ್ರು, ಮೂರ್ತಿಯವರು ಮಾತಾಡಿದ್ರು, ನಮ್ಮ ಪಿ ಮೂರ್ತಿಯವರು ಮಾತಾಡಿದ್ರು, ಎಲ್ಲರೂ ಮಾತಾಡಿದ್ದಾರೆ. ಸಿನಿಮಾ ನೋಡಿದ್ದೀರಾ, ಖುಷಿ ಪಟ್ಟಿದ್ದೀರಾ, ಎಲ್ಲ ಸಂದೇಶಗಳು ಕೊಟ್ಟಿದ್ದೀರಾ. ಇದಕ್ಕೆ ಮೀರಿ ನನಗೆ ನನ್ನ ಸ್ಕ್ರೀನ್ಗಳು ಉಳಿಸ್ಬೇಕು, ಒಳ್ಳೊಳ್ಳೆ ಪ್ರೈಮ್ ಶೋಗಳು ನನಗೆ ಉಳಿಸ್ಕೊಡ್ಬೇಕು. ಯಾವ ಭಾಷೆ ಸಿನಿಮಾ ಬಂದರೂ ನಾವು ಬೇಡ ಅಂತ ಇಲ್ಲ. ನನ್ನ ಮನೇಲಿ ನನಗೆ ಊಟ ಇಲ್ದಿದ್ಮೇಲೆ ಬೇರೆಯವ್ರಿಗೆ ಊಟ ಯಾಕೆ ಮಾಡಬೇಕು?